ದೇವರು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಅಥವಾ ಎಲ್ಲರಿಗೂ ಜೈ ಕ್ರಿಸ್ತ್. 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೆ ತಿಳಿಸ್ತಕ್ಕಂಥವನಾಗಿದ್ದೇನೆ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇಯ ಒಂದು ಶುಭಾಶಯಗಳು ಕೂಡ ನಾನೇನು ಮಾಡ್ತೀನಿ ಅಂದರೆ ತಿಳಿಸ್ತಕ್ಕಂಥವನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಸ್ವಲ್ಪ ಸಮಯ ನಾವು ದೇವರ ಒಂದು ವಾಕ್ಯ ಏನು ಮಾಡೋಣ ಅಂದ್ರೆ ಧ್ಯಾನ ಮಾಡೋಣ. ಸ್ವಲ್ಪ ವಿಡಿಯೋ ಲಾಂಗ್ ಆದರೂ ಕೂಡ ನೀವು ಈ ಒಂದು ವಿಡಿಯೋನ ನೋಡಬೇಕಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಕ್ಕಂಥವನಾಗಿದ್ದೇನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಮತ್ತು ಸ್ವಲ್ಪ ಸಮಯ ನಾವು ದೇಶಕ್ಕಾಗಿ ಕೂಡ ನಾವು ಪ್ರಾರ್ಥನೆಗಳನ್ನು ಮಾಡೋಣ. ಕೀರ್ತನೆಗಳಲ್ಲಿ 37ನೇ ಅಧ್ಯಾಯ 3ನೇ ವಚನ, ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು ಎಂಬುದಾಗಿ. ದೇವರಲ್ಲಿ ಭರವಸೆ ಇಟ್ಟವರಾಗಿ ನಾವೆಲ್ಲರೂ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಆರಿಸಲ್ಪಟ್ಟಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸಿ ಭಾರತ ದೇಶದಲ್ಲಿಟ್ಟಿದ್ದಾರೆ. ಎದಕ್ಕಾಗಿ ಎಂಬುದಾಗಿ ನಾವು ನೋಡುವಾಗ ಒಳ್ಳೆಯದನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಭಾರತ ದೇಶದಲ್ಲಿ ಇಟ್ಟಿದ್ದಾರೆ. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು ಎಂಬುದಾಗಿ. ಭಾರತ ದೇಶದಲ್ಲಿ ದೇವರು ನಮ್ಮನ್ನು ಇಟ್ಟಿರುವ ಉದ್ದೇಶ ನಾವು ನಂಬಿಕೆಯಲ್ಲಿ ಏನು ಮಾಡಬೇಕಂದ್ರೆ ಇರಬೇಕು. ನಂಬಿಕೆ ಏನು ಮಾಡಬೇಕಂದ್ರೆ ಅನುಸರಿಸಬೇಕಂತೇಳಿ ದೇವರು ನಮ್ಮನ್ನು ಏನು ಮಾಡಿದಾನಂದ್ರೆ ಆಯ್ಕೆ ಮಾಡಿಕೊಂಡು ನಮ್ಮನ್ನು ದೇವರು ಏನು ಮಾಡಿದಾನಂದ್ರೆ ಭಾರತ ದೇಶದಲ್ಲಿಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕೀರ್ತನೆಗಳಲ್ಲಿ 37ನೇ ಅಧ್ಯಾಯ 29ನೇ ವಚನ ಈ ರೀತಿಯಾಗಿ ಮಾತನಾಡುತ್ತದೆ. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ನಿಲ್ಲುವರು. ನೀವು ನೀತಿವಂತರಾಗಿರುವುದಾದರೆ ದೇಶವನ್ನು ಅನುಭವಿಸಿ ಅದರಲ್ಲಿ ಶಾಶ್ವತವಾಗಿ ನಿಲ್ಲುವ ಹಾಗೆ ದೇವರು ನಮಗೇನು ಮಾಡ್ತಾರೆ ಅಂದ್ರೆ ಸಹಾಯ ಮಾಡತಕ್ಕಂಥವರಾಗಿದ್ದಾರೆ. ನೀತಿವಂತರಾಗಿ, ನ್ಯಾಯವಂತರಾಗಿ, ಸತ್ಯವಂತರಾಗಿ ನಾವು ನಡೆಯುವಾಗ ನಾವಿರ್ತಕ್ಕಂಥ ದೇಶದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ, ದೇಶದಲ್ಲಿ ಆಶೀರ್ವಾದಕರವಾಗಿರುವಂತೆ ದೇವರು ನಮಗೇನು ಮಾಡ್ತಾರೆ ಅಂದ್ರೆ ಸಹಾಯವನ್ನು ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೋಸ್ಕರ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಅದೇ ಕೀರ್ತನೆಯಲ್ಲಿ 37ನೇ ಅಧ್ಯಾಯ 22ನೇ ವಚನ ಈ ರೀತಿಯಾಗಿ ಮಾತನಾಡುತ್ತದೆ. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು, ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು ಎಂಬುದಾಗಿ. ಯೆಹೋವನ ಆಶೀರ್ವಾದವು ಯಾರಿಗಿದೆಯೋ ಅವರು ದೇಶವನ್ನು ಅನುಭವಿಸುವರೆಂಬುದಾಗಿ. ದೇವರ ಆಶೀರ್ವಾದವು ನಮಗಿರುವಾಗ, ದೇವರ ಆಶೀರ್ವಾದವು ನಿಮಗಿರುವಾಗ ನಾವು ದೇಶವನ್ನು ಅನುಭವಿಸುವುದಕ್ಕಾಗಿ ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ದೇವರ ಆಶೀರ್ವಾದವು ನಮಗೆ ಇರುವಾಗ ನಾವು ದೇಶದಲ್ಲಿ ಸುಖವಾಗಿರ್ತೇವೆ, ಆರೋಗ್ಯವಾಗಿರ್ತೇವೆ, ಆಶೀರ್ವಾದಕರವಾಗಿರ್ತೇವೆ. ಅದಕ್ಕಾಗಿ 2ನೇ ವಚನ 2ನೇ ಒಂದು ಭಾಗದಲ್ಲಿ ನಾವು ನೋಡ್ತೀವಿ ಏನಂದ್ರೆ ಆತನ ಒಂದು ಶಾಪ ಯಾರಿಗಿರ್ತದೋ ಅವ್ರು ಏನು ಮಾಡ್ತಾರಂದ್ರೆ ತೆಗೆದು ಹಾಕಲ್ಪಡುತ್ತಾರೆ ಎಂಬುದಾಗಿ. ನಮಗೆ ದೇವರ ಆಶೀರ್ವಾದವನ್ನು ಕೊಟ್ಟು, ದೇವರು ನಮಗೆ ಆರೋಗ್ಯವನ್ನು ಕೊಟ್ಟು, ಭಾರತ ದೇಶದಲ್ಲಿ ದೇವರು ನಮ್ಮ ನಿಟ್ಟಿನ ಸಲುವಾಗಿ ನಾವು ಭಾರತ ದೇಶ ಏನು ಮಾಡಬೇಕಂದ್ರೆ ಪ್ರೀತಿ ಮಾಡಬೇಕು. ನಾವು ದೇಶದಲ್ಲಿ ವಾಸವಾಗಿದ್ದು ಒಳ್ಳೆಯದನ್ನು ಮಾಡಬೇಕು. ನಾವು ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸಬೇಕು. ನಾವು ದೇಶದಲ್ಲಿ ಇದ್ದವರಾಗಿ ನಾವು ನೀತಿವಂತರಾಗಿ ಇರುವಾಗ ದೇಶ ನಾವೇನು ಮಾಡ್ತೀವಿ ಅಂದ್ರೆ ಅನುಭವಿಸುವಂತೆ ದೇವರು ನಮಗೆ ಸಹಾಯ ಮಾಡತಕ್ಕಂಥವನಾಗಿದ್ದಾನೆ. ಅದರಲ್ಲಿ ನಾವು ವಾಸವಾಗಿದ್ದು ಏನು ಮಾಡಬೇಕಂತಂದ್ರೆ ದೇವರು ನೀತಿವಂತರ ನಾವಾಗಿರುವಾಗ ದೇಶವನ್ನು ಅನುಭವಿಸುವಂತೆ ದೇವರು ನಮಗೆ ಸಹಾಯ ಮಾಡತಕ್ಕಂಥವನಾಗಿದ್ದಾನೆ. ನಾವು ನೋಡಿದೆವು. ಮತ್ತು ಯೆಹೋವನ ಆಶೀರ್ವಾದವು ಯಾರಿಗಿರುತ್ತದೋ ಅವ್ರೇನು ಮಾಡ್ತಾರೆ ಅಂದ್ರೆ ದೇಶವನ್ನು ಅನುಭವಿಸುವರೆಂಬುದಾಗಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ದೇವರ ಆಶೀರ್ವಾದವು ನಮಗಿದೆ, ದೇವರ ಆಶೀರ್ವಾದವು ನಿಮಗಿದೆ. ಅದಕ್ಕೋಸ್ಕರ ನೀವು ದೇಶವನ್ನು ಅನುಭವಿಸ್ತಾ ಇದ್ದೀರಿ. ಈಗ ನಾವು ಪ್ರಾರ್ಥನೆಗಳನ್ನು ಮಾಡೋಣ. ಪ್ರಾರ್ಥನೆ ಮಾಡಲಿಕ್ಕೆ ಮುಂಚಿತವಾಗಿ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆಗಳನ್ನು ಮಾಡೋಣ. 1ನೇ ತಿಮೋತಿ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 4 ವಚನಗಳು. ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು
ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಪ್ರಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಒಂದು ಚಿತ್ತವಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯ ದೇವರ ಮಕ್ಕಳು, ಇದಕ್ಕೋಸ್ಕರ ನಾವು ಪ್ರಾರ್ಥನೆಗಳನ್ನು ನಾವು ಮಾಡೋಣ. ದೇವರು ನಮ್ಮನ್ನು ಪ್ರೀತಿಸಿ ಭಾರತ ದೇಶದಲ್ಲಿಟ್ಟಿದ್ದಾರೆ. ನಾವು ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ ದೇವರೇ ಯೇಸುವೆ, ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಎಲ್ಲ ಮನುಷ್ಯರು ಕರ್ತನೆ ರಕ್ಷಣೆಯನ್ನು ಹೊಂದಿಕೊಂಡು ಸತ್ಯದ ಜ್ಞಾನಕ್ಕೆ ಸೇರಬೇಕೆಂತೇಳಿ ನಿನ್ನ ಒಂದು ಚಿತ್ತವಾಗಿದೆ ಸ್ವಾಮಿ. ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಸ್ವಾಮಿ ನಾವು ಮಾಡ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ನಮ್ಮ ದೇಶದ ಒಂದು ಕರ್ತನೆ ನಾಯಕರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅನೇಕ ಒಂದು ಡಿಪಾರ್ಟ್ಮೆಂಟ್ಗಳು ನಮ್ಮ ಭಾರತ ದೇಶದಲ್ಲಿದ್ದಾವೆ ಸ್ವಾಮಿ. ಡಿಪಾರ್ಟ್ಮೆಂಟ್ಗಳನ್ನು ಆಶೀರ್ವಾದ ಮಾಡು. ನಮ್ಮ ದೇಶದ ನಾಯಕರನ್ನು ಆಶೀರ್ವಾದ ಮಾಡು. ದೇಶ ಯಾವ ರೀತಿಯಿಂದ ಆಳ್ವಿಕೆ ಮಾಡಬೇಕು, ದೇಶ ಯಾವ ರೀತಿಯಿಂದ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಬುದ್ಧಿ, ಜ್ಞಾನ, ವಿವೇಕಗಳಿಂದ ಯೇಸಪ್ಪ ಅವರನ್ನು ತುಂಬಿಸಬಹುದಾಗಿ ನಾವು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಮ್ಮ ದೇಶದ ಒಂದು ಸ್ವಾಮಿ ಕರ್ತನೆ ಪ್ರಧಾನಮಂತ್ರಿಗಾಗಿ, ಅವರ ಮಂತ್ರಿಮಂಡಲಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ ಸ್ವಾಮಿ, ಕರ್ನಾಟಕ ರಾಜ್ಯದ ಸರ್ಕಾರಕ್ಕಾಗಿ ಕರ್ತನೆ ಸ್ವಾಮಿ, ಎಲ್ಲ ಒಂದು ತಾಲೂಕುಗಳು, ಜಿಲ್ಲೆಗಳು ಸ್ವಾಮಿ ಕರ್ತನೆ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಟೇಟ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ದೇಶಕ್ಕೆ ಶುಭವಾಗಲಿ, ನಮ್ಮ ದೇಶಕ್ಕೆ ಲಾಭವಾಗಲಿ, ನಮ್ಮ ದೇಶವು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಭಾರತ ದೇಶವನ್ನು ಕರ್ತನೆ ನಿನ್ನ ರಕ್ತದಲ್ಲಿ ಸ್ವಾಮಿ ತೊಳೆದು ಕರ್ತನೆ, ಭಾರತ ದೇಶದ ಜನರ ಪಾಪಗಳನ್ನು ಕ್ಷಮಿಸಿ ಕರ್ತನೆ, ಭಾರತ ದೇಶವು ನಿಮಗೆ ಸ್ವಂತವಾಗುವಂತೆ ಸ್ವಾಮಿ, ಭಾರತ ದೇಶವನ್ನು ಕರ್ತನೇ ನೀನು ಆಶೀರ್ವಾದ ಮಾಡೆಂಬುದಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಸಮಾಧಾನ ಇರಲಿ, ಶಾಂತಿ ಇರಲಿ, ಆರೋಗ್ಯವಿರಲಿ, ಆಶೀರ್ವಾದಗಳು ನೆಲೆಗೊಳ್ಳಲಿ ಸ್ವಾಮಿ. ಮತ್ತೊಂದು ಸಾರಿ ಕರ್ತನೆ, ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ನಾಯಕರುಗಳಿಗಾಗಿ ಸ್ವಾಮಿ, ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳು ಕೇಳುವುದಕ್ಕಾಗಿ ಸ್ತೋತ್ರ, ಆಶೀರ್ವಾದಗಳು ಮಾಡುವುದಕ್ಕಾಗಿ ಸ್ತೋತ್ರ. ಏಸಪ್ಪ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.